ರಾಜು ಜೇಮ್ಸ್ ಬಾಂಡ್ ಸಿನಿಮಾ ತುಂಬ ಒಂದು ಬ್ಯೂಟಿಫುಲ್ ಕತೆ ಇರುವಂಥ ಒಂದು ಸಿನಿಮಾ. ನನಗೆ ಕಿರಣ್ ಅವರು ಕೆನಡಾದಲ್ಲಿ ನಾನು ಶೋಗೆ ಹೋದಾಗ ಅವ್ರು ನನಗೊಂದು ಆಫರ್ ಕೊಟ್ಟರು, ಇದೊಂದು ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಹಾಡಬೇಕು ನೀವು ಅಂತ. ಸೊ ಆಮೇಲೆ ಇಂಡಿಯಾಗೆ ವಾಪಸ್ ಬಂದ ಮೇಲೆ ಈ ಸಾಂಗ್ನ ಕೇಳಿಸಿದ್ರು ನನಗೆ ಒಂಥರ ಡಿಫ್ರೆಂಟಾಗಿ ಅನಿಸ್ತು. ಯೂಶ್ವಲಿ ಈ ಬಾಂಡ್ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಬೇಕಾದಾಗ ಇವಾಗ ಕೇಳಿದ್ರಲ್ಲ ಈ ಥರ ಒಂದು ಜಾಬ್ನ ಸೆಲೆಕ್ಟ್ ಮಾಡ್ತಾರೆ. ಅನೂಪ್ ಸಿಲಿನ್ ಸರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದರು. ಸೊ ಹಾಡು ಕೇಳಿದ ತಕ್ಷಣ ಇಷ್ಟ ಆಯಿತು ಆ್ಯಂಡ್ ಇಮಿಡಿಯೇಟಾಗಿ ರೆಕಾರ್ಡ್ ಮಾಡಿದ್ವಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿಜುವಲ್ಸ್ ನೀವು ನೋಡಿದ್ರಿ, ಲಂಡನಲ್ಲಿ ಶೂಟ್ ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ವಿಜುವಲ್ ಲಂಡನಲ್ಲಿ ಶೂಟ್ ಮಾಡಿರುವಂಥ ವಿಜುವಲ್ಸ್ ಫಸ್ಟ್ ಟೈಮ್ ನಮಗೆ ಈ ಸಿನಿಮಾದಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಆ್ಯಂಡ್ ನನ್ನ ಕಡೆಯಿಂದ ಎಂಟೈರ್ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಗುರುನಂದನ್ ಅವ್ರಿಗೂ ಕೂಡ ಈ ಸಿನಿಮಾ ಒಂದು ದೊಡ್ಡ ಬ್ರೇಕ್ ಕೊಡಲಿ ಅಂತ ನನ್ನ ಕಡೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಇಲ್ಲಿ ನಾನು ಫಸ್ಟ್ ಟೈಮು ಬೇರೆ ರಿಲೀಸ್ ಅಂತ ನಾನು ಮ್ಯೂಸಿಕ್ ಬೇರೆ ಅಂದರೆ ನಾನು ಮ್ಯೂಸಿಕ್ ಮಾಡಿದೆ ಬಂದಿರೋದು ತುಂಬ ರೇರು. ಬಟ್ ನಾನು ಬಂದಿದ್ದು ಒಂದೇ ಕಾರಣ, ಮೈ ಡಿಯರ್ ಬ್ರದರ್ ಕಿರಣ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅವರು ಎಲ್ಲಿ ಕರೆದ್ರೂ ಎನಿ ಮೂಮೆಂಟ್ ಐ ವಿಲ್ ಬಿ ದೇರ್. ಅವ್ರ ಋಣ ನನ್ನ ಮೇಲಿದೆ ಭಾಳಷ್ಟು. ಭಾಳ ಖುಷಿ ಆಗ್ತಿದೆ. ಆ್ಯಂಡ್ ಅನೂಪ್ ಸಿಲಿನ್ ಅವರ ಮ್ಯೂಸಿಕ್ ಈ ಫಿಲಮು ಅವ್ರು ಬಂದಿದ್ದಾರೆ. ಓಕೆ, ಆಲ್ ದಿ ಬೆಸ್ಟ್ ಅನೂಪ್ ಸರ್. ತುಂಬ ಚೆನ್ನಾಗಿ ಸಾಂಗ್ಸ್ ಕೇಳಿದೆ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ಸುನಂದ ಅಂತ ಒಂದು ಸಾಂಗ್ ಲಾಂಚ್ ಮಾಡಬೇಕು ಅಂತ ಕರೆದಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಟು ದ ಟೀಮ್. ಆ್ಯಂಡ್ 14th ರಿಲೀಸ್ ಆಗ್ತಾಯಿದೆ ಸಿನಿಮಾ. ನಾನು ಕೂಡ ಸಿನಿಮಾ ಬಗ್ಗೆ ತುಂಬ ರಶಸ್ ನೋಡಿದೆ. ತುಂಬ ಕ್ವಾಲಿಟಿ ಪ್ರಾಡಕ್ಟ್ ಮಾಡಿದ್ದೀರಾ, 100% ಒಳ್ಳೇದಾಗುತ್ತೆ. ನೀವು ಒಳ್ಳೆ ಮನಸ್ಸಿಗೆ ಒಳ್ಳೇದಾಗೇ ಇರುತ್ತೆ. ಆ್ಯಂಡ್ ರಮೇಶ್ ಅಣ್ಣ ಇಲ್ಲಿದ್ದೀರಾ, ನಮಸ್ಕಾರ. ಸೊ ಆಲ್ ದಿ ಬೆಸ್ಟ್. ಈ ಸಾಂಗ್ ರಿಲೀಸ್ ಆಗಲಿ, ಚೆನ್ನಾಗಾಗಲಿ, 100 millions ದಾಟಲಿ ಹಾಡು. ಆಲ್ ದಿ ಬೆಸ್ಟ್. ರಮ್ಯಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಸಿಯಸ್ ಪ್ರೆಸೆನ್ಸ್. ನಿಮಗೆ ಸಾಂಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಜೋಶಿ, ಮನೋಹರ್ ಜೋಶಿ ಸಿನಿಮಾ. ಥ್ಯಾಂಕ್ ಯು. ನಾನು ಮಂಡ್ಯ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಅಭಿ ಸಿನಿಮಾ ಸಂಜಯ್ ಥಿಯೇಟರ್ ನೋಡಿದ್ದು ನಾನು. ಸೊ ಒಂಥರ ನಾಸ್ಟಾಲ್ಜಿಯಾ ಫೀಲಿಂಗ್ ಆ್ಯಂಡ್ ಮಿಕ್ಸ್ಡ್ ಎಮೋಷನ್. ಸೊ ಎಲ್ಲರಿಗೂ ಈಗ ನೋಡಿದ್ದೀರಾ ಅಂದರೆ ನಮ್ಮ ಮಾಧ್ಯಮದವ್ರಿಗೆ ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ಸ್ನು ತೋರಿಸಿದ್ವಿ ಎಕ್ಸೆಪ್ಟ್ ಸುನಂದ ಸಾಂಗ್ ಫಾರ್ ದ ಫಸ್ಟ್ ಟೈಮ್. ಸೊ ಇವತ್ತು ನಿಮ್ಮ ಮುಂದೆ ನಮ್ಮ ಅರ್ಜುನ್ ಜನ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಸಾಂಗ್ ನನಗೆ ಇಲ್ಲಿ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಚಿಕ್ಕಣ್ಣ ಸರ್, ತಬರಾಣಿ ಸರ್, ಸೊ ಅವರೆಲ್ಲ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ನೀವು ಅವ್ರನ್ನ ಇಡೀ ಸಿನಿಮಾ ಒಂದು ಏನಂದ್ರೆ ನಗ್ತಾನೆ ಹೇಳ್ತೀರ, ಅವರು ಪ್ರತಿ ಒಂದು ಸೀಕ್ವೆನ್ಸು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಚಂದನ್ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ ಸಾಂಗ್ ರ್ಯಾಪ್ ಅಷ್ಟೊಂದು ಅದ್ಭುತವಾಗಿ, ಅಂದರೆ ನಿಮಗೆ ಎಷ್ಟು ವಿಜುವಲ್ ಎಷ್ಟು ಚೆನ್ನಾಗಿದೆಯೋ ಆ ವಿಜುವಲ್ಗೆ ತಕ್ಕಂಗೆ ಅವ್ರ ವಾಯ್ಸ್ ಕೂಡ ಅಷ್ಟೇ ಚೆನ್ನಾಗಿ ಸೂಟ್ ಆಗಿದೆ. ಸೊ ಇದು ನಿಮ್ಗೆ ಇಷ್ಟು ಕ್ವಾಲಿಟಿ ಕಾಣಿಸ್ತಾ ಇದೆ ಅಂತಂದರೆ ಇದು ನಮ್ಮ ನಿರ್ಮಾಪಕರ ಒಂದು ಸಪೋರ್ಟ್ ಇಲ್ಲದೆ ಅದು ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಅವ್ರು ಮಾತಾಡಿದ್ರೇ ಮುಂದೆ ಇದಕ್ಕೆ ಸೂಕ್ತ ಅಂತ ಅನ್ಕೊತೀನಿ. ಓವರ್ ಟು ಅವರ್ ಪ್ರೊಡ್ಯೂಸರ್ಸ್. ಎಲ್ಲರಿಗೂ ಥ್ಯಾಂಕ್ಸ್. ಫಸ್ಟ್ ನಾನು ನಮ್ಮ ಮಾಧ್ಯಮದವರಿಗೆ ಮಿತ್ರರಿಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಚೆನ್ನಾಗಿ ಗೊತ್ತು ಈವನ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದೆ ಅಂತ. ಇದು ಕಾರಣಾಂತರಗಳಿಂದ ಲೇಟಾಗಿ ಸ್ಟಾರ್ಟ್ ಆಗಬೇಕಾಗಿ ಬಂತು. ಆ್ಯಂಡ್ ಏನು ಹೇಳ್ತಾರೆ, ಇಟ್ಸ್ ವರ್ತ್ ದ ವೆಯ್ಟ್. ಸೊ ನಾವೆಲ್ಲ ವೆಯ್ಟ್ ಮಾಡಿದ್ಕು ಇಟ್ ಇಸ್ ವರ್ತ್. ಸೊ ನಮ್ಮ ರಮ್ಯಾ ಮೇಡಮ್ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ಲೈಕ್ ಟು ಥ್ಯಾಂಕ್ ಅಣ್ಣ, ನಮ್ಮ ವೆಂಕಟೇಶ್ ಅಣ್ಣ, ಹೂ ವಾಸ್ ರಿಯಲಿ ರೆಸ್ಪಾನ್ಸಿಬಲ್ ರೀಸನ್ ಇವತ್ತು ಮೇಡಮ್ ಇಲ್ಲಿರೋದಕ್ಕೆ. ಥ್ಯಾಂಕ್ಸ್ ಅಣ್ಣ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡಿಯರೆಸ್ಟ್ ಫ್ರೆಂಡ್ ಬ್ರದರ್ ತಲೈವ ಅರ್ಜುನ್ ಜನ್ಯ. ಈಸ್ ಹಿಯರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಅವ್ರು ಈ ಮ್ಯೂಸಿಕ್ ಕಂಪೋಸ್ ಮಾಡಿಲ್ಲ ಈ ಸಿನಿಮಾಗೆ, ನಮಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ನಮ್ಮ ಚಿಕ್ಕ ಬ್ರದರು ಈ ಕೇಮ್ ಆಲ್ ದ ವೇ ಫ್ರಮ್ ಮೈಸೂರು. ನೆನ್ನೆ ಮೈಸೂರಲ್ಲಿದ್ದರು, ಕಾರಣಾಂತರಗಳಿಂದ ಆಗಲ್ಲ ಒಂದು ನಾನು ಮತ್ತೆ ನಮ್ಮ ಹೀರೋ ಕುತ್ಕೊಂಡು ಕನ್ವಿನ್ಸ್ ಮಾಡಿದ್ದಾಯಿತು. ಇಷ್ಟು ಪುಷ್ ಮಾಡಿದ್ದೀರಾ, ಲಾಸ್ಟ್ ಪುಷ್ ಕೊಟ್ಬಿಡಿ ಅಂತ. ಸೊ ಅಲ್ಲ ಹೆಂಗೆ ಹೇಳ್ಬೇಕಲ್ಲಪ್ಪ, ಹೆಂಗೆ ಬಂದೆ ಅಂತ. ಥ್ಯಾಂಕ್ ಯು ಚಂದನ್ ಶೆಟ್ಟಿ, ಥ್ಯಾಂಕ್ ಯು ಬ್ರದರ್. ಈಸ್ ಆಲ್ವೇಸ್ ಬೀನ್ ಅ ಗ್ರೇಟ್ ಸಪೋರ್ಟ್. ಇಲ್ಲೇ ಅಂತಲ್ಲ, ಕೆನಡಾಕ್ಕೆ ಬಂದು ನಮಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, 2 ಸರಿ ಬಂದು ಮಾಡಿದ್ದಾರೆ. ಥ್ಯಾಂಕ್ ಯು ಚಂದನ್. ನಮ್ಮ ಅಣ್ಣ ರಮೇಶ್ ರೆಡ್ಡಿ ಅವರು ಹಿರಿಯ ನಿರ್ಮಾಪಕರು ಕರ್ನಾಟಕದಲ್ಲಿ, ನಿಮ್ಗೆಲ್ಲರಿಗೂ ಗೊತ್ತೇ ಇರೋದೆ. ಅಣ್ಣ 45 ಸಿನಿಮಾಗೆ ಗುಡ್ ಲಕ್.
ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ನಮ್ಮ ಗೌಡ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ತಬ್ಲಾ ನನಿ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಮತ್ತು ನಮ್ಮ ಗಜರಾಮ ಹೀರೋಯಿನು ಮತ್ತು ನಮ್ಮ ನೆಕ್ಸ್ಟ್ ಮಿಸ್ಟರ್ ಜಾಕ್ ಸಿನಿಮಾದ ಹೀರೋಯಿನ್ ತಪಸ್ಮಣಿ ಪುಣಚ, ಥ್ಯಾಂಕ್ ಯು. ಮತ್ತೆಲ್ಲ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್. ಸೊ ವೆಲ್ ಇಟ್ ನೌ ವಿ ಹ್ಯಾವ್ ಜಾಯಿನ್ ಅಂದರೆ ಲೇಬರ್ಗೆ ಹೋಗಿದ್ದೀವಿ ಇವಾಗ. ಸೊ ದಿಸ್ ಇಸ್ ದ ಲೇಬರ್ಗೆ ಎಂಟರ್ ಆಗಿದ್ದೀವಿ. ದಿಸ್ ಇಸ್ 11th. ಇನ್ನು 3 ದಿನ ಇದೆ ಡೆಲಿವರಿಗೆ ನಮಗೆ. ನೀವೆಲ್ಲ ಸಪೋರ್ಟ್ ಮಾಡಿ. ಸಿನಿಮಾನ ತುಂಬ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ ನಾನು ಮುಂಚೆನೂ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ನಾವು ಚೆನ್ನಾಗಿ ಮಾಡಿದ್ದೀವಿ. ಡೆಫಿನೆಟ್ಲಿ ಡನ್ ಗುಡ್. ಮೊನ್ನೆನೂ ಒಂದು ಕಾಪಿ ನೋಡಿದೆ ನಾನು, ಫೈನಲ್ ಕಾಪಿ ಅಂತ. ಸೊ ಎಷ್ಟು ಖುಷಿ ಆಯಿತು ಅಂತಂದರೆ ಇಟ್ ವಾಸ್ ವರ್ತ್ ದಟ್. ನಾನು ಮತ್ತು ನಮ್ಮ ಮಂಜು ಸೇರ್ಕೊಂಡು ಈ ಸಿನಿಮಾ ಮಾಡಿರೋದು ನಿಜವಾಗ್ಲೂ ವರ್ತ್ ಅನ್ನಿಸ್ತು. ನೀವೇನೇ ಈ ರಿಚ್ನೆಸ್ ಎಲ್ಲ ನೋಡ್ತಾ ಇದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಮಂಜು. ಯಾಕಂದರೆ ನಿರಾಳವಾಗಿ ಧಾರಾಳವಾಗಿ ನಾನು ಇಷ್ಟ ಹೇಳಿದ್ದು, ಏನು ತಲೆ ಕೆಡಿಸ್ಕೊಬೇಡ, ಡೋಂಟ್ ಕಾಂಪ್ರಮೈಸ್. ಏನು ಕ್ಯಾರೆಕ್ಟರ್ ಬೇಕು ಅದನ್ನು ತಗೋ, ಏನು ಬೇಕು ಮಾಡು ಅಂತ. ಈ ಹ್ಯಾಡ್ ಗಿವನ್ ಮೈ ಕಂಪ್ಲೀಟ್ ಲಿಬರ್ಟಿ. ಆಲ್ ದ ಕ್ರೆಡಿಟ್ ಶುಡ್ ರಿಚ್ನೆಸ್ ಇರ್ಬೋದು. ಸಿನಿಮಾ ಇಷ್ಟು ಚೆನ್ನಾಗಿ ಕ್ವಾಲಿಟಿಯಿಂದ ಬಂದಿರೋದಕ್ಕೆ ಆಬ್ವಿಯಸ್ಲಿ ನಮ್ಮ ಸಿನಿಮಾಟೋಗ್ರಾಫರು ಎಲ್ಲರದ್ದು ಕಾರಣಗಳಿದೆ. ಬಟ್ ಫೈನಾನ್ಷಿಯಲಿ ಈ ಡಿಡ್ ರಿಯಲಿ ಸಪೋರ್ಟ್. ಯಾಕಂದರೆ ನಾನು ಸ್ವಲ್ಪ ಕಂಜೂಸು, ಕಾಸು ಖರ್ಚು ಮಾಡೋದಿಲ್ಲ, ಸ್ವಲ್ಪದೆಲ್ಲ ಮುಗಿಸ್ಬಿಡೋಣ ಅಂತ. ಬಟ್ ಈ ಡಿಂಟ್ ಆ್ಯಕ್ಚುಲಿ ಗುರುನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈಸ್ ನಾಟ್ ದ ಸೇಮ್ ಗುರು ಆಸ್ ಗೈಸ್ ಐ ವಾಚ್ಡ್ ಇನ್ ಫಸ್ಟ್ ರ್ಯಾಂಕ್ ರಾಜು ಜೇಮ್ಸ್ ಬಾಂಡ್. ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಡ್ ಅಂತ ಹೇಳ್ಬೋದು. ಸೊ ಯು ವಿಲ್ ಸಿ ಅ ಡಿಫ್ರೆಂಟ್ ರಾಜು 14th. ದಯವಿಟ್ಟು ಇನ್ನು ಎಲ್ಲ ಜನಗಳಿಗೆ, ಕರ್ನಾಟಕದ ಎಲ್ಲ ಜನತೆಗಳಿಗೆ ಒಂದು ರಿಕ್ವೆಸ್ಟ್, ನಾನು ನಮ್ಮ ಮಂಜು ಮಾಡೋದಿಷ್ಟೇ, ಸಿನಿಮಾ ನೋಡಿ, ಸಿನಿಮಾ ಗೆಲ್ಲಿಸಿ. ನನಗೇನೊಂದು 100 ಕೋಟಿ ಬೇಡ, ನಾವು ಹಾಕಿದ ಬಂಡವಾಳಕ್ಕೆ ಒಂದು ಸ್ವಲ್ಪ ಕಾಸು ಬಂದರೆ ಇನ್ನೂ ಒಂದು 2-3 ಸಿನಿಮಾ ಖಂಡಿತ ಮಾಡ್ತೀವಿ. ಮಾಡಿದ್ಮೇಲೆ ಒಂದು 100 ಕಾರ್ಮಿಕರು, ನಮ್ಮ ಸಿನಿಮಾ ಕಾರ್ಮಿಕರಿಗೆ ಸಹಾಯ ಆಗುತ್ತೆ. ನಾನು ಕ್ಯಾನಡಾಲಿದ್ದೀನಿ, ಇವರು UK-ಯಲ್ಲಿದ್ದಾರೆ. ಕನ್ನಡಕ್ಕಿರೋ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಬಂದು ಸಿನಿಮಾ ಮಾಡಿದ್ದೀವಿ. ಸಿನಿಮಾನ ಗೆಲ್ಲಿಸಿ, ಪ್ರೊವೈಡೆಡ್ ಸಿನಿಮಾ ಚೆನ್ನಾಗಿದ್ರೆ ಆಯಿತಾ, ದಯವಿಟ್ಟು. ಓಕೆನಾ? ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಹೀರೋಯಿನ್ ಪಾಪ, ಶಿ ಹಸ್ ಡನ್ ರಿಯಲ್ ಹಾರ್ಡ್ ವರ್ಕ್. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ನನಗೆ ಈ ಸಿನಿಮಾ ಸಿಕ್ಕಾಪಟ್ಟೆ ಕ್ಲೋಸ್. ಯಾಕಂದರೆ ಒಂದು ಆತ್ಮೀಯ ಸ್ನೇಹಿತ ನಿರ್ದೇಶಕ. ಸೊ ಅವನು ನಾನು ಒಟ್ಟಿಗೆ ಸುಮಾರು ವರ್ಷದಿಂದ ಶುರು ಮಾಡಿ ಒಂದು ಏನೇನೋ ಹೆಂಗೆ ಕೆಲಸ ಶುರು ಮಾಡಬೇಕು, ಹೆಂಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೋತಿದ್ದ ಟೈಮಿಂದ ನನಗೆ ಫ್ರೆಂಡು ದೀಪಕ್. ಸೊ ಅವನಿಗೆ ಕತೆ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು 35-40 ಡೇಸ್ ಐ ಥಿಂಕ್ ಶೂಟ್ ಮಾಡಿದ್ದು ನಾವು. ಇಲ್ಲ, 55 ಅಬೌಟ್ 55 ಡೇಸ್. ಸೊ ಕಂಪ್ಲೀಟ್ ಲಾಫ್ ರೈಟ್ ಅಂತ ಯಾಕೆ ಇವರು ಇಲ್ಲೇ ಕೂತ್ಕೊಂಡಿದ್ದಾರೆ ಎಲ್ಲರೂ. ಸಿಕ್ಕಾಪಟ್ಟೆ ಒಂದು ನಮಗೆ ಸಿಕ್ಕಾಪಟ್ಟೆ ಕಷ್ಟ ಏನಂತಂದ್ರೆ ಮುಂದ್ಗಡೆ ಈ ಥರ ಕಾಮಿಡಿ ಟೈಮಿಂಗ್ ಇದ್ದಾಗ ಕ್ಯಾಮ್ರಾ ಗಟ್ಟಿ ಇಟ್ಕೊಳ್ಳೋದು. ಸೊ ಯಾಕಂದ್ರೆ ಅಷ್ಟು ನಾನು ಎಂಜಾಯ್ ಮಾಡಿದ್ದೀನಿ ಎಂಟೈರ್ ಪ್ರಾಸೆಸ್ನ. ಬಟ್ ಸಿನಿಮಾ ಮೊನ್ನೆ ಫೈನಲ್ ಅಪ್ಲೋಡ್ ಹೋಗಿದ್ದ ಮುಂಚೆ ನೋಡಿದ್ವಿ. ಇಟ್ಸ್ ಕಮ್ ಔಟ್ ಬ್ಯೂಟಿಫುಲ್. ವೆರಿ ಪ್ರೌಡ್ ಆಫ್ ದಿಸ್ ಫಿಲ್ಮ್. ಸೊ 14th ರಿಲೀಸ್ ಆಗ್ತಿದೆ. ಅಗೇನ್ ನಾವು ಪ್ರತಿ ಸಿನಿಮಾದವ್ರು ಥ್ರೂ ಮೀಡಿಯಾ ನಾವು ಎಲ್ರಿಗೂ ಏನು ಕೇಳ್ಕೊಳ್ಳೋದಂದ್ರೆ, ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ. ಯಾಕಂದರೆ ಒಂದು ಸಿನಿಮಾ ಅನ್ನೋದು ಇಟ್ ಹ್ಯಾಸ್ ಟು ಬಿ ಸಿ ಆನ್ ದ ಸ್ಕ್ರೀನ್. ಏನೋ ಮೊಬೈಲಲ್ಲಿ ಒಂಥರ ಏನೋ ಚಿಕ್ಕದ ಆ್ಯಡ್ ಗೀಡ್ ನೋಡೋಕೆ ಚೆನ್ನಾಗಿರುತ್ತೆ, ಸಿನಿಮಾ ನೋಡೋಕೆ ಚೆನ್ನಾಗಿರಲ್ಲ. ಎಷ್ಟೇ ದೊಡ್ಡ ಫೋನ್ ಇರಲಿ, ಎಷ್ಟೇ ದೊಡ್ಡ ಟ್ಯಾಬ್ಲೆಟ್ ಇರಲಿ, ಲ್ಯಾಪ್ಟಾಪ್ ಇರಲಿ, TV ಇರಲಿ, ಬಟ್ ಸಿನಿಮಾ ಅನ್ನೋದು ಥಿಯೇಟ್ರಲ್ಲಿ ನೋಡಬೇಕು. ಯಾಕಂದರೆ ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಇದೆ. ಅದಕ್ಕೋಸ್ಕರ ಅದು ಸಿನಿಮಾ ಅಂತ ಹೇಳ್ತೀವಿ. ಸೊ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳು ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಅದೊಂದೇ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು. ರಾಜು ಜೇಮ್ಸ್ ಬಾಂಡ್ ಕಿರಣ್ ಹೇಳ್ದಂಗೆ ಅವ್ರು ಆನೆಸ್ಟಾಗಿ ಹೇಳ್ತಾ ಇದ್ದಾರೆ, ಬಾಬು ತುಂಬ ಚೆನ್ನಾಗಿ ಬಂದಿದೆ ಅಂತ. ನಾವು ನೋಡಿದ್ವಿ, ಫಾರಿನಲ್ಲಿ ಶೂಟ್ ಮಾಡಿದ್ದಾರೆ. ಇಲ್ಲಿಗನ್ನ ಖರ್ಚು ಕಮ್ಮಿ ಅಂತ ಹೇಳ್ಬಿಟ್ಟು ಅಲ್ಲೇ 2-3 ಸಾಂಗ್ ಖರ್ಚು ಮಾಡಿದ್ಯಾ ಕಿರಣ್. ನೀನು ಹೇಳ್ದಂಗೆ ಕಂಜೂಸು ಕರೆಕ್ಟಾಗಿ ಮಾಡಿದ್ಯಾ. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅವ್ರು ಹೇಳಿದರೆ ನಿಜನೇ ಮಾತಾಡ್ತಾರೆ. ಖಂಡಿತ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ, ರಾಜು ಜೇಮ್ಸ್ ಬಾಂಡ್ಗೆ ಬಂದು ಪಿಕ್ಚರ್ ನೋಡಿ ಎಲ್ಲರೂ ಸಹಕರಿಸಿ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಇದು ಮಾಡ್ಕೊತಿದ್ದೀವಿ. ಥ್ಯಾಂಕ್ ಯು.